staff in the pandal. Graduate and postgraduate candidates are requested to friends and relatives of the candidates will not be allowed to take photographs during the convocation. Please contact the official photographers of the university. Gold medals are requested to be available for interviews by the media representatives after the convocation procession leaves the pandal. ಹನ್ನೊಂದು ಗಂಟೆಯ ಒಳಗೆ ಸಭಾಸದರೆಲ್ಲರೂ ತಮ್ಮ ಪೀಠಗಳಲ್ಲಿ ಕುಳಿತಿರಬೇಕಾಗಿ ವಿನಂತಿ. ಘಟಿಕೋತ್ಸವ ನಡೆಯುತ್ತಿರುವ ಸಮಯದಲ್ಲಿ ಸ್ನೇಹಿತರು ಸಂಬಂಧಿಗಳು ಫೋಟೋ ತೆಗೆಯಲು ಅವಕಾಶವಿರುವುದಿಲ್ಲ. ದಯವಿಟ್ಟು ವಿಶ್ವವಿದ್ಯಾನಿಲಯದ ಫೋಟೋಗ್ರಾಫರ್ಸ್ ಅನ್ನು ಸಂಪರ್ಕಿಸಿ. ವಿಶ್ವವಿದ್ಯಾನಿಲಯದ ಛಾಯಾಗ್ರಾಹಕರ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದುಕೊಳ್ಳಬಹುದು. ಶಿವರಾಜ್ 9744326339. ಮತ್ತೊಮ್ಮೆ ಶಿವರಾಜ್ 9744326339. ಮತ್ತೊಬ್ಬ ಛಾಯಾಗ್ರಾಹಕರು ವೇಣುಗೋಪಾಲ್ 9881931170. ಮತ್ತೊಮ್ಮೆ ವೇಣುಗೋಪಾಲ್ ಅವರ ಮೊಬೈಲ್ ಸಂಖ್ಯೆ 9881931170. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 46ನೇ ಘಟಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರಿಗೂ ಸುಸ್ವಾಗತ. ಈ ದಿನದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಸಿ ರಂಗರಾಜನ್ ರವರು, ಕರ್ನಾಟಕ ರಾಜ್ಯದ ಗಣತಂತ್ರ ರಾಜ್ಯಪಾಲರಾದ ಡಾಕ್ಟರ್ ಹಂಸರಾಜ್ ಭಾರದ್ವಾಜ್ ರವರು ಉಪಸ್ಥಿತರಿದ್ದು ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ. ರಾಜ್ಯದ ಕೃಷಿ ಸಚಿವರು ಹಾಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿಗಳೂ ಆದ ಸನ್ಮಾನ್ಯ ಶ್ರೀ ಉಮೇಶ್ ವಿ ಕತ್ತಿಯವರು ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ದಯವಿಟ್ಟು ಈ ದಿನ ವಿವಿಧ ಪದವಿಗಳಿಗೆ ಅರ್ಹರಾಗಿರುವ ಎಲ್ಲ ಅಭ್ಯರ್ಥಿಗಳು ಸಭಾಂಗಣದ ಒಳಭಾಗಕ್ಕೆ ಬಂದು ಈಗಾಗಲೇ ನಿಗದಿಪಡಿಸಿರುವ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ವರ್ಷದ ಘಟಿಕೋತ್ಸವದಲ್ಲಿ 380 ದಯವಿಟ್ಟು ಈ ದಿನ ವಿವಿಧ ಪದವಿಗಳಿಗೆ ಅರ್ಹರಾಗಿರುವ ಎಲ್ಲ ಅಭ್ಯರ್ಥಿಗಳು ಆದಷ್ಟು ಬೇಗ ಈ ನಮ್ಮ ಸಭಾಂಗಣದ ಒಳಭಾಗಕ್ಕೆ ಆಗಮಿಸಿ ಈಗಾಗಲೇ ನಿಗದಿಪಡಿಸಿರುವ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ದಿನದ ಘಟಿಕೋತ್ಸವದಲ್ಲಿ ವಿವಿಧ ಪದವಿಗಳನ್ನು ಪಡೆಯಲಿರುವ ವಿದ್ಯಾರ್ಥಿಗಳು ದಯವಿಟ್ಟು ಸಭಾಂಗಣದ ಒಳಭಾಗಕ್ಕೆ ಆದಷ್ಟು ಬೇಗ ಆಗಮಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಬಾರಿಯ ಘಟಿಕೋತ್ಸವದಲ್ಲಿ 37 ವಿಶ್ವವಿದ್ಯಾನಿಲಯದ ಚಿನ್ನದ ಪದಕಗಳು, 80 ದಾನಿಗಳ ಚಿನ್ನದ ಪದಕಗಳು ಸೇರಿದಂತೆ
ಒಟ್ಟು 117 ಚಿನ್ನದ ಪದಕಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ. ಈ ಘಟಿಕೋತ್ಸವದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಆರ್ ದ್ವಾರಕೆನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ಪ್ರದಾನ ಮಾಡಲಾಗ್ತಾ ಇದೆ. ದಯವಿಟ್ಟು ಈ ದಿನ ವಿವಿಧ ಪದವಿಗಳಿಗೆ ಅರ್ಹರಾಗಿರುವ ಅಭ್ಯರ್ಥಿಗಳು ಸಭಾಂಗಣದ ಒಳಭಾಗಕ್ಕೆ ಆಗಮಿಸಿ ಈಗಾಗಲೇ ನಿಗದಿಪಡಿಸಿರುವ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಘಟಿಕೋತ್ಸವ ಸಮಾರಂಭಕ್ಕೆ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಘಟಿಕೋತ್ಸವ ಮೆರವಣಿಗೆ ಸಭಾಂಗಣ ಪ್ರವೇಶಿಸುವ ಮೊದಲೇ ಎಲ್ಲರೂ ತಮ್ಮ ಪೀಠಗಳಲ್ಲಿ ಆಸೀನರಾಗತಕ್ಕದ್ದು. ಸಭಾಂಗಣದ ಆವರಣದಲ್ಲಿ ಮೊಬೈಲ್ ಟೆಲಿಫೋನ್ಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಭದ್ರತಾ ಕಾರಣಗಳಿಂದ ಬ್ರೀಫ್ ಕೇಸ್, ಕ್ಯಾಮೆರಾ, ಕೈಚೀಲ ಮುಂತಾದವುಗಳನ್ನು ಸಹ ನಿಷೇಧಿಸಲಾಗಿದೆ. Please keep your mobile phones switched off. ದಯವಿಟ್ಟು ನಿಮ್ಮ ಮೊಬೈಲ್ ಫೋನ್ಗಳನ್ನು ನಿಷ್ಕ್ರಿಯಗೊಳಿಸಿ. ದಯವಿಟ್ಟು ಎಲ್ಲ ಸಭಾಸದರು 11 ಗಂಟೆಯ ಒಳಗೆ ಸಭಾಂಗಣದೊಳಗೆ ಬಂದು ಆಸೀನರಾಗಬೇಕಾಗಿ ವಿನಂತಿ. All the candidates and invitees are requested to be seated before 11 a.m. ವಿಶ್ವವಿದ್ಯಾನಿಲಯದ ಅಧಿಕೃತ ಛಾಯಾಗ್ರಾಹಕರಿಗೆ ಮಾತ್ರ ಘಟಿಕೋತ್ಸವದ ಛಾಯಾಚಿತ್ರಗಳನ್ನು ತೆಗೆಯಲು ಅವಕಾಶ ಕಲ್ಪಿಸಲಾಗಿದ್ದು, ಆಸಕ್ತರು ಈ ಛಾಯಾಗ್ರಾಹಕರನ್ನು ಆನಂತರ ಸಂಪರ್ಕಿಸಬಹುದಾಗಿದೆ. ಘಟಿಕೋತ್ಸವದ ಮೆರವಣಿಗೆ ಸಭಾಂಗಣದ ಮುಖ್ಯ ದ್ವಾರವನ್ನು ಪ್ರವೇಶಿಸುತ್ತಿದ್ದಂತೆ ಸಭಾಸದರು ಎದ್ದು ನಿಲ್ಲುವ ಮೂಲಕ ಗೌರವ ಸೂಚಿಸಬೇಕು. ಆನಂತರ ಮೆರವಣಿಗೆ ವೇದಿಕೆಯನ್ನು ಪ್ರವೇಶಿಸಿ ರಾಷ್ಟ್ರಗೀತೆಗೆ ವಂದಿಸಿ ಗಣ್ಯರು ಆಸೀನರಾದ ನಂತರ ಸಭಾ The PhD candidates and the gold medalists, please note, you have to proceed to the Chancellor by the steps to the left of the dais, receive the certificate or the medal, bow to the Chancellor and return to your seats by the steps to the right of the dais. Left of the dais, receive the certificates or the medal, bow to the Chancellor and return to your seats by the steps to the right of the dais. The PhD candidates and the gold medalists who are in waiting to receive the certificates, please stand. There is a white circle near where Dr. Ramakrishna Parama is standing now. Okay? There is a white circle there. Please stand there when the other candidate is receiving the certificate or the gold medal. PhD candidates and gold medalists, please note, you have to proceed to the Chancellor by the steps
on the left-hand side of the dais, and those who are in waiting, when the other person is receiving the certificate or the gold medal, you have to stand near the steps there. There is a white circle there. Please note. ದಯವಿಟ್ಟು ಈ ದಿನ ವಿವಿಧ ಪದವಿಗಳಿಗೆ ಈಗಾಗಲೇ ಅರ್ಹರಾಗಿರುವ ಅಭ್ಯರ್ಥಿಗಳು ಆದಷ್ಟು ಬೇಗ ಈ ನಮ್ಮ ಸಭಾಂಗಣದ ಒಳಭಾಗಕ್ಕೆ ಆಗಮಿಸಿ ಈಗಾಗಲೇ ನಿಗದಿಪಡಿಸಿರುವ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಘಟಿಕೋತ್ಸವ ಮೆರವಣಿಗೆ ಸಭಾಂಗಣದ ಮುಖ್ಯ ದ್ವಾರವನ್ನು ಪ್ರವೇಶಿಸುತ್ತಿದ್ದಂತೆ ಸಭಾಸದರು ಎದ್ದು ನಿಲ್ಲುವ ಮೂಲಕ ಗೌರವ ಸೂಚಿಸಬೇಕು. ಆನಂತರ ಮೆರವಣಿಗೆ ವೇದಿಕೆಯನ್ನು ಪ್ರವೇಶಿಸಿ ರಾಷ್ಟ್ರಗೀತೆಗೆ ವಂದಿಸಿ ಗಣ್ಯರು ಆಸೀನರಾದ ನಂತರ ಸಭಾಸದರು ಆಸೀನರಾಗಬೇಕು. ದಯವಿಟ್ಟು ವಿವಿಧ ಪದವಿಗಳನ್ನು ಪಡೆಯಲಿರುವ ಎಲ್ಲ ಅಭ್ಯರ್ಥಿಗಳು ಸಭಾಂಗಣದ ಒಳಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಈ ದಿನ ಪದವಿ ಪಡೆಯುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಕೆಲವು ಸೂಚನೆಗಳನ್ನು ಕೊಡಲಾಗ್ತಾ ಇದೆ. ಈ ದಿನ ವಿವಿಧ ಪದಕಗಳನ್ನು ಪಡೆಯಲಿರುವ ಅಭ್ಯರ್ಥಿಗಳು ಘಟಿಕೋತ್ಸವದ ಅಧಿಕೃತ ಸಮಾರಂಭ ಮುಕ್ತಾಯವಾದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಲಭ್ಯರಿರತಕ್ಕದ್ದು. ಘಟಿಕೋತ್ಸವದಲ್ಲಿ ಪದವಿ ಪಡೆಯಲಿರುವ ಅಭ್ಯರ್ಥಿಗಳು ಗಮನಿಸಬೇಕಾದ ಕೆಲವು ಸೂಚನೆಗಳು ಈ ರೀತಿ ಇವೆ. ಕುಲಾಧಿಪತಿಗಳು ಘಟಿಕೋತ್ಸವ ಪ್ರಾರಂಭವನ್ನು ಘೋಷಿಸುತ್ತಿದ್ದಂತೆ ವಿವಿಧ ಪದವಿಗಳನ್ನು ಸಮಕ್ಷಮದಲ್ಲಿ ಪಡೆಯಲಿರುವ ಎಲ್ಲ ಅಭ್ಯರ್ಥಿಗಳು ಎದ್ದು ನಿಂತು ಕುಲಾಧಿಪತಿಗಳಿಗೆ ವಾಗ್ದಾನ ನೀಡಬೇಕು. ವಾಗ್ದಾನಕ್ಕೆ ಸಂಬಂಧಿಸಿದಂತೆ ಕುಲಾಧಿಪತಿಗಳು ಕೇಳುವ ಪ್ರಶ್ನೆ ಈ ರೀತಿ ಇದ್ದು, ಡೂ ಯು ಸಿನ್ಸಿಯರ್ಲಿ ಪ್ರಾಮಿಸ್ ಅಂಡ್ ಡಿಕ್ಲೇರ್ ದಟ್ ಇಫ್ ಅಡ್ಮಿಟೆಡ್ ಟು ದಿ ಡಿಗ್ರೀಸ್ ಫಾರ್ ವಿಚ್ ಯು ಆರ್ ಕ್ಯಾಂಡಿಡೇಟ್ಸ್ ಅಂಡ್ ಫಾರ್ ವಿಚ್ ಯು ಹ್ಯಾವ್ ಬೀನ್ ರೆಕಮೆಂಡೆಡ್ you will in your daily life and conversation conduct yourself as members of this university. ಅಥವಾ ಕನ್ನಡ ಭಾಷೆಯಲ್ಲಿ ನಿರ್ದಿಷ್ಟ ಪದವಿಗಳಿಗೆ ಅಭ್ಯರ್ಥಿಯಾಗಿರುವ ಹಾಗೂ ಶಿಫಾರಸು ಮಾಡಿರುವ ಪದವಿಗಳನ್ನು ನೀಡಿದಲ್ಲಿ ನೀವು ನಿಮ್ಮ ನಿತ್ಯ ಜೀವನ ಮತ್ತು ನಡೆನುಡಿಗಳಲ್ಲಿ ಈ ವಿಶ್ವವಿದ್ಯಾನಿಲಯದ ಸದಸ್ಯತ್ವಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತೇವೆಂದು ಪ್ರಾಮಾಣಿಕವಾಗಿ ವಾಗ್ದಾನ ನೀಡುವುದಾಗಿ ಘೋಷಿಸುವಿರಾ ಎಂದು ಪ್ರಶ್ನಿಸಿದಾಗ ಎಲ್ಲ ಅಭ್ಯರ್ಥಿಗಳು ಸಾಮೂಹಿಕವಾಗಿ ಐ ಡೂ ಪ್ರಾಮಿಸ್ ಎಂದು ಗಟ್ಟಿ ಧ್ವನಿಯಲ್ಲಿ ಉತ್ತರಿಸಿ ನಂತರ ತಮ್ಮ ಸ್ಥಾನಗಳಲ್ಲಿ ಆಸೀನರಾಗತಕ್ಕದ್ದು. ಘಟಿಕೋತ್ಸವ ವಿಧಿ ವಿವರಣಾ ಪಟ್ಟಿಯಂತೆ ಮೊದಲಿಗೆ ಡಾಕ್ಟರ್ ಆಫ್ ಫಿಲಾಸಫಿ, ಆನಂತರ ಮಾಸ್ಟರ್ಸ್ ಪದವಿಗಳನ್ನು, ತದನಂತರ ಬ್ಯಾಚುಲರ್ ಪದವಿಗಳನ್ನು ಪ್ರದಾನ ಮಾಡಲಾಗುತ್ತದೆ.
ಆಯಾ ಪದವಿಗಳಿಗೆ ಅರ್ಹರಾದವರ ಪಟ್ಟಿಯನ್ನು ಸಂಬಂಧಪಟ್ಟ ಡೀನ್ ರವರು ಹಾಜರುಪಡಿಸುತ್ತಿದ್ದಂತೆ ಅಭ್ಯರ್ಥಿಗಳು ತಮ್ಮ ಪದವಿ ಪ್ರಮಾಣ ಪತ್ರಗಳನ್ನು ಕೈಯಲ್ಲಿಡಿದುಕೊಂಡು ಎದ್ದು ನಿಂತು ಕುಲಾಧಿಪತಿಗಳಿಗೆ ತಲೆಬಾಗಿ ವಂದಿಸಬೇಕು. ಆನಂತರ ಕುಲಾಧಿಪತಿಗಳು ಸಂಬಂಧಪಟ್ಟ ಪದವಿಗಳನ್ನು ಪ್ರದಾನ ಮಾಡುತ್ತೇನೆ ಎಂದು ಘೋಷಿಸಿದ ನಂತರ ಅಭ್ಯರ್ಥಿಗಳು ಪುನಃ ಕುಲಾಧಿಪತಿಗಳಿಗೆ ತಲೆಬಾಗಿ ವಂದಿಸಿ ಆಸನ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗಳನ್ನು ಸಮಕ್ಷಮದಲ್ಲಿ ಪಡೆಯಲಿರುವ ಅಭ್ಯರ್ಥಿಗಳು ಸ್ನಾತಕೋತ್ತರ ಡೀನ್ ರವರು ತಮ್ಮ ಹೆಸರನ್ನು ಕರೆಯುತ್ತಿದ್ದಂತೆ ವೇದಿಕೆಯ ಎಡಭಾಗದಿಂದ ಪ್ರವೇಶಿಸಿ ಪದವಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಿ ಕುಲಾಧಿಪತಿಗಳಿಗೆ ತಲೆಬಾಗಿ ವಂದಿಸಿ ವೇದಿಕೆಯ ಬಲಭಾಗದಿಂದ ನಿರ್ಗಮಿಸಬೇಕು. ಕುಲಸಚಿವರು ವಿವಿಧ ಪದವಿಗಳಲ್ಲಿ ಪದಕ ಮತ್ತು ಪ್ರಶಸ್ತಿಗಳಿಗೆ ಅರ್ಹರಾದ ಅಭ್ಯರ್ಥಿಗಳನ್ನು ಮಾನ್ಯ ಕುಲಾಧಿಪತಿಯವರಿಗೆ ಹಾಜರುಪಡಿಸಿದ ನಂತರ ಕುಲಸಚಿವರು ಕರೆಯುವ ಅಭ್ಯರ್ಥಿಗಳು ವೇದಿಕೆಯ ಎಡಭಾಗದಿಂದ ಪ್ರವೇಶಿಸಿ ಮಾನ್ಯ ಕುಲಾಧಿಪತಿಯವರಿಂದ ಪ್ರಶಸ್ತಿಗಳನ್ನು ಸ್ವೀಕರಿಸಿ ತಲೆಬಾಗಿ ವಂದಿಸಿ ವೇದಿಕೆಯ ಬಲಭಾಗದಿಂದ ನಿರ್ಗಮಿಸಬೇಕು. All the candidates are requested to get into the pandal immediately. The candidates who are receiving the degrees today are requested to get into the pandal and check held. the convocation Check held. in a few minutes. Check held. ದಯವಿಟ್ಟು Check held. ಅಭ್ಯರ್ಥಿಗಳು ಕೂಡಲೇ ಸಭಾಂಗಣದಲ್ಲಿ Check held. Check. It was in 1899 that the seeds were sown in the form of an experimental farm of 30 acres attached to the Department of Agriculture. The same farm took the shape of Mysore Agricultural School in 1913. This school became a College of Agriculture in 1946. A veterinary college as an additional component